ಕೆಟ್ಟವ್ರಿಗೆ ಹೆಗಣ ಮುದ್ದು ಅನ್ನೋಂಗೆ ನಮಗೆ ಚೆನ್ನಾಗೇ ಅನಿಸುತ್ತೆ. ನಿಮಗೇನು ಅನಿಸ್ತೀಳಿ? ಇಲ್ಲ, ನೋಡಿರೋಂಥ ಪ್ರೇಕ್ಷಕರು ಎಲ್ಲರೂ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫ್, ಸಿನಿಮಾದ ಎರಡನೇ ಭಾಗ ಸೆಕೆಂಡ್ ಹಾಫು, ಅದರಲ್ಲಿ ಬರುವಂಥ ಒಂದು ಭಾವನಾತ್ಮಕ ಅಂಶಗಳು ಜನಕ್ಕೆ ತಲುಪಿದೆ, ಅದು ಮುಟ್ತಾ ಇದೆ. ಅದೇ ಸಿನಿಮಾದ ಜೀವಾಳ ಅದೇ ಆಗಿತ್ತು. ಅದಕ್ಕೆ ಮತ್ತು ಕ್ಲೈಮ್ಯಾಕ್ಸ್ಗೆಲ್ಲ ಸಾಕಷ್ಟು ಪ್ರಶಂಸೆ ವ್ಯಕ್ತ ಆಗ್ತಿದೆ. ಭಾಳ ಖುಷಿ ಇದೆ. ಇನ್ನೂ ಸಾಕಷ್ಟು ಥಿಯೇಟ್ರ್ ವಿಸಿಟ್ ಮಾಡೋದಿದೆ, ಅವಾಗ ಮಾತಾಡೋಣ. ಗತವೈಭವ 2 ಇದನ್ನು ಗೆಲ್ಲಿಸ್ಬೇಕು ಜನ, ಕನ್ನಡದ ಜನ ಇದನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಲಿ, ಆಮೇಲೆ ಗತವೈಭವ 2 ಬಗ್ಗೆ ಮಾತಾಡೋಣ. ನನಗೆ ತುಂಬಾ ಇಷ್ಟ ಆಯಿತು. ಈ ಮುಂದೆ ಕೂಡ ನಾವು ನೋಡಿದ್ವಿ ಸಿನಿಮಾನ, ಬಟ್ ಓವರ್ ಆಲ್ ವಿಜುವಲಿ ಎಫೆಕ್ಟ್ಸ್ ಆಗಿರ್ಬೋದು, ಸೌಂಡು, ಮ್ಯೂಸಿಕ್ ಎಲ್ಲದ್ರ ಜೊತೆ ನೋಡಿದಾಗ ಥಿಯೇಟ್ರಲ್ಲಿ ಜನಗಳ ಜೊತೆಗೆ ಅದ್ಭುತವಾಗಿ ಅನ್ನಿಸ್ತು. ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಥ್ಯಾಂಕ್ ಯು. ಸರ್, ಮೂವಿ ಬಗ್ಗೆ ನಾನು ಹೇಳೋದಕ್ಕಿಂತ ಐ ಥಿಂಕ್ ಆಡಿಯನ್ಸ್ ನೋಡಿ ಹೇಳಬೇಕು. ತುಂಬ ಖುಷಿ ಆಗ್ತಿದೆ, ಒಂಥರ ಅಚೀವ್ಮೆಂಟು. ಬಿಕಾಸ್ ನೀವೆಲ್ಲರೂ ನನ್ನ ಯಾವಾಗಲೂ ಒಂದು ರೀಲ್ಸ್ ಮಾಡೋದು ಅಥವಾ ಡಾನ್ಸಿಂಗ್ ಅಥವಾ ಆ ಥರ ನೋಡಿದ್ದೀರಾ. ಈ ಥರ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ನನಗೆ ಐ ವಾಸ್ ಶಾಕ್ಡ್. ಸೊ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಆಫ್ ಗತವೈಭವ ಫಾರ್ ಮೇಕಿಂಗ್ ದಿಸ್ ಮೂವಿ ಅಷ್ಟು ಸ್ಪೆಷಲಾಗಿ ನನ್ನ ಮಾಡಿದ್ದಕ್ಕೆ. ಆ್ಯಂಡ್ ಇಟ್ ಈಸ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಮೊದಲನೇ ಚಿತ್ರಗಳಲ್ಲೇ ಇಷ್ಟು ದೊಡ್ಡ ಪ್ರೊಡಕ್ಷನಿಗೆ ಐ ಹ್ಯಾವ್ ಪ್ಲೇಡ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ, ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ ದಟ್ ನಾನು ಆ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ಪ್ಲೇ ಮಾಡ್ಬೋದು ಅಂತ. ಬಿಕಾಸ್ ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಕಿಶನ್ ಕೈಲಿ ಆಗಲ್ಲ ಅನ್ನಿರೋರು. ಸೊ ಐ ಥಿಂಕ್ ದಟ್ ಕ್ಯಾರೆಕ್ಟರ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ದ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ, ಲವ್ ಯು. ಇನ್ನು ನೀವು ನೋಡಿ ನನಗೆ ಹೇಳಬೇಕು ಹೇಗಿದೆ ಅಂತ. ಸೊ ಗತವೈಭವ ಔಟ್ ಇನ್ ಥಿಯೇಟರ್ಸ್ ನಾವು ವಾಚಿಂಗ್. ಎಲ್ಲ ಸಿನಿಮಾನು ತೋರಿಸಿದ್ದಾರೆ, ಬಟ್ ಜೋಕ್ಸ್ ಅಪಾರ್ಟ್ ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್. ಗತವೈಭವವಾಗಿದೆ. ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಆ್ಯಂಡ್ ಸ್ಟೋರಿ ಅಷ್ಟೇ, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. 4 ಸ್ಟೋರಿನ ಒಂದು ಸ್ಟೋರಿ ಮಾಡಿ ಹೇಳಿರೋದು. ಆ್ಯಂಡ್ ಎಲ್ಲೂ ಬೋರ್ ಆಗಲಿಲ್ಲ ನನಗೆ. ಸಖತ್ ನಕ್ಕಿದ್ದೀನಿ ಫಸ್ಟ್ ಹಾಫು. ಸೆಕೆಂಡ್ ಹಾಫಲ್ಲಿ ಹತ್ತಿದ್ದೀನಿ. ಸೊ ಐ ಥಿಂಕ್ ದುಷ್ಯಂತ್ ಮತ್ತು ಆಶಿಕಾ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಆಶಿಕಾ ಅವ್ರದ್ದು ಮಂಗಳ ಅನ್ನೋ ಕ್ಯಾರೆಕ್ಟರು ಸಖತ್ ಇಷ್ಟ ಆಯಿತು. ಜೊತೆಗೆ ದುಷ್ಯಂತ್ ಅವರು ಒಂದು ಸೂಪರ್ ಆಗಿರೋ ಹೀರೋ ಕನ್ನಡ ಸಿನಿಮಾಗೆ ಬಂದಿದ್ದಾರೆ. ಸೊ ವಿ ಶುಡ್ ಆಲ್ ಬಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದ ವೆರಿ ಬೆಸ್ಟ್ ಟು ಗತವೈಭವ. ಸಿನಿಮಾ ನೋಡ್ತಾ ನೀವು ಏನಾರ 7 ಜನ್ಮನ ನೆನೆಸ್ಕೊಂಡ್ರೆ? ಅವ್ರದ್ದೇ ಸ್ಟೋರಿ ಅಷ್ಟೊಂದು ಎಂಗೇಜಿಂಗ್ ಆಗಿತ್ತು. ಸೊ ನಮ್ಮ ಸ್ಟೋರಿ ಬಿಟ್ಟು ಬರೀ ಗತವೈಭವ ಮಾತ್ರ ನೋಡಿದೆ. ಅಂದರೆ ಇದೇ ಥರದವ್ರು ಸಿಗಬೇಕು ಅಂತ ಇಷ್ಟಪಡ್ತೀರಾ? ಈ ಥರ ಅಲ್ಲ, ಅದೇ ಆ್ಯಕ್ಚುಲಿ ಸಿಗಬೇಕು, ಜೊತೆಗೆ ಚೆನ್ನಾಗಿರಬೇಕು. ಈ ಸಿನಿಮಾದಲ್ಲಿ ಸ್ವಲ್ಪ ಬೇರೆ ಇದೆ, ಅದನ್ನು ಹೇಳ್ಬಾರ್ದಲ್ವಾಗ ಆಡಿಯನ್ಸಿಗೆ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ, ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ, ಬಂದು ಸಿನಿಮಾ ನೋಡಿ. ಐ ಆಮ್ ವೆರಿ ಮಚ್ ಶ್ಯೂರ್ ದಟ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೂಪರ್ ಸಿನಿಮಾ. ಟಿಕೆಟ್ ಮೋಸ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ನಾನೇ ದುಡ್ಡು ಕೊಡ್ತೀನಿ ನೀವೇನಾರು ಇಷ್ಟ ಇಲ್ಲ ಚೆನ್ನಾಗಿಲ್ಲ ಅಂತ ಅಂದರೆ. ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ ಮೂವಿ. ಹೌದು, ನನ್ನ ಹಾರೈಕೆ ಇದೆ. ಆದರೆ ನಾನು ಫಸ್ಟ್ ಆಡಿಯನ್ಸ್ ಬಿಲೀವ್ ಮಾಡಲ್ಲ. ಸೊ ನೆಕ್ಸ್ಟ್ ಶೋಗಳು ರಿಪೋರ್ಟ್ ಮಾಡೋದು. ದುಷ್ಯಂತ್ ಫಸ್ಟಿಂದಲೇ ಹೇಳ್ಕೊಂಬಂದು ಅವ್ರು ಕನ್ನಡ ಭಾಷಾ ಸ್ಪಷ್ಟತೆ ತುಂಬ ಅಭಾವವಾಗಿದೆ. ಅವನು ಕನ್ನಡ ಸಿಕ್ಕಿದ್ದು ಒಂದು ವರ, ಈ ರೀತಿ ಕನ್ನಡ ಸಿಕ್ಕಿದ್ದು. ಅದು ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಹೇಳ್ಬೇಕು. ಈಗ ನಾನು ಹೌದಾ? ಹಾಗಾದ್ರೆ ನೆಕ್ಸ್ಟ್ ಫಿಲಮ್ ಟೈಟ್ಲ್ ಕನ್ನಡ ಹೀರೋಯಿನ್ ಒಂದು ಆಕ್ಸಿಡೆಂಟ್ ಈ ಸಿನಿಮಾ ನಾನು ಹೇಳಿದ್ದೀನಿ ಫಸ್ಟಿಂದನೂ ನಂಗೆ ಸಿಂಪಲ್ ಅನ್ನೋಷ್ಟೇ ಫೀಲ್ ಇದ್ದೇ ಇತ್ತು. ಈಗ ಫಸ್ಟ್ ಅದೇ ಆ ಕಥೆಯಲ್ಲಿ ನೋಡಿದ್ರೆ ಒಂದು ಹುಡುಗಿ ಮೀಟ್ ಆಗ್ತಾನೆ, ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಹುಡುಗಿ ಮೀಟ್ ಆಗ್ತಾರೆ, ಪುನರ್ಜನ್ಮ ಓಪನ್ ಆಗುತ್ತೆ. ಅಲ್ಲೂ ಹೀರೋಯಿನ್ ಡಿಸೀಸ್ ಇತ್ತು, ಇಲ್ಲಿ ಹೀರೋಯಿನ್ ಡಿಸೀಸ್ ಇತ್ತು. ನಾನು ಆ ಫಾರ್ಮುಲಾ ಇಟ್ಕೊಂಡೆ ಬರೆದಿದ್ದು. ನನಗೆ ಆ ಫೀಲ್ ಇತ್ತು, ಅದು ದೇವ್ರು ಕೊಟ್ಟಿದ್ದು ಒಂದು ಫೀಲ್ ಇತ್ತು ನಮ್ಮ ಹತ್ರ. ನಾನು ಫ್ಯಾನೇ ಈ ಸ್ಕ್ರಿಪ್ಟ್ನ ನಾನು ಕೂಡ ತೆರೆ ಮೇಲೆ ನೋಡಬೇಕು ಅಂತ ಅನಿಸಿದ್ದೆ. ನನಗೂ ಗೊತ್ತಾಗಿದೆ ಎಲ್ಲಿ ಹುಡುಕಿದೆ, ಏನೇನು ಕರೆಕ್ಷನ್ ಮಾಡೋದಾಯ್ತು ಅಂತ. ಬಟ್ ಸೆಕೆಂಡ್ ಹಾಫ್ ನನ್ನ ಮೋಸ್ಟ್ ಫೇವ್ರೇಟ್ ಇತ್ತು. ಅಂದರೆ ಅಲ್ಲವ್ ಸ್ಟೋರಿನೇ ಒಂದು ಸಿನಿಮಾ ಮಾಡೋಕ್ಕಂತ ಇತ್ತು. ಬಟ್ ಅದು ಲ್ಯಾಗ್ ಆಗ್ಬೋದು ಅಂದ್ಬಿಟ್ಟು ಬೇರೆ ಏನಾದರೂ
ನನಗೆ ಸಹಮತ ಇದೆ. ಓನ್ಲಿ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಸ್ ಬಜೆಟ್ ಆಗಿರೋದ್ರೆ ಅವ್ರಿಗೆ ರಿಟರ್ನ್ ಆಗಬೇಕು. ನಾನು ಏನು ಅನ್ಕೊಂಡಿದ್ದೀನಿ ನಾನು ಶೂಟ್ ಮಾಡಿದ್ದೀನಿ ಅಂತ. ಸರ್ ಈಗ ಸಂಬಂಧಪಟ್ಟಾಗ ಸರ್ ಇಲ್ಲ ನಮ್ದು ಇನ್ನೂ ಲೆವೆಲ್ ಬೇರೆ ಇತ್ತು, ಬಟ್ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಸೊ ಸಮುದ್ರ ಮಂಥನ ಎಲ್ಲ ಫಾಸ್ಟಾಗಿ ನಾವು ಔಟ್ಪುಟ್ ತೆಗೆದು. ಬಟ್ ಅದೇ ನಮ್ಮವ್ರು ನೋಡಿರಲ್ಲ ಆ ಕಥೆನ, ಸಮುದ್ರದಲ್ಲಿ 2 ವರ್ಷ ಬಂದಿದ್ದು ಅಮೃತ ಬಂದಿದ್ದು ಅದಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ, ಆ ಎರ ಕಟ್ಕೊಡೋಣ ಅಂತ ಟ್ರೈ ಮಾಡಿದ್ದೀವಿ. ಸರ್ ಈಗ ಘಟವೈಭವ 2 ಬರ್ಬೋದು, ಯಾಕಂದರೆ ಈಗಾಗಲೇ ಸಕ್ಸಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ ಸಿನಿಮಾ. ಅದಾದರೆ ಬಂದೇ ಬರುತ್ತೆ. ಖುಷಿಯಾಗ್ತದೆ. ಫಸ್ಟ್ ಆಫ್ ಆಲ್ ಗತವೈಭವ ಮೂವಿಗೆ ಯಾಕಂದರೆ ಒಳ್ಳೆ ಫ್ರೇಮ್ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಅವಕಾಶ ಕೊಟ್ಟಿದ್ದರು, ಆದರೆ ಒಳ್ಳೆ ಫ್ರೇಮ್ ತೋರಿಸಿದ್ದಾರೆ. ಆ್ಯಂಡ್ ಸಿಂಪಲ್ ಸುನಿಲ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ ಬರುತ್ತಾ ಸಾಕಾಗಲ್ಲ. DOP ವಿಲಿಯಮ್ ಸರು ಆ್ಯಂಡ್ ಗೆಳೆಯ ವಿಘ್ನೇಶ್, ಆಶಿಕಾ ನಮ್ಮ ದುಷ್ಯಂತ್ ಸರ್ಗೆ ಥ್ಯಾಂಕ್ಸ್. ಮೂವಿ ಒಳ್ಳೆ ಬಂದಿದೆ, ಹಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹು ದೊಡ್ಡ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಒಳ್ಳೆ ಸ್ಟೋರಿ ತೆಗೆದಿದ್ದಾರೆ. ಸಿಂಪಲ್ ಸುನಿ ಅಂದರೆ ಹೇಳೋಕ್ಕಾಗಲ್ಲ, ಅದು ನೋ ಕಮೆಂಟ್ಸ್. ಥ್ಯಾಂಕ್ಸ್. 3 ವರ್ಷ ಕಾಯ್ದಿದ್ದೀನಿ ಈ ಫೀಲಿಂಗ್ಗೆ, ಈ ಭಾವನೆಗೆ. ಎಲ್ಲರೂ ಬಿಸಿಲು ಮತ್ತು ಶೀಲೆ ಅಪ್ಲಾಸ್ ಎಲ್ಲ ನೋಡಿಬಿಟ್ಟು ತುಂಬ ಓವೆಲ್ಮ್ ಫೀಲಿಂಗ್ ಆಗಿದೆ ನಮಗೆ. ಸಿಂಪಲ್ ಸುನಿ ಸರ್ ಮತ್ತು ನಮ್ಮ ಎಂಟೈರ್ ಇಡೀ ಟೀಮ್, ವಿಲಿಯಮ್ ಸರ್, ಆ್ಯಕ್ಟರ್ಸ್ ದುಷ್ಯಂತು ಮತ್ತು ಆಶಿಕಾ ಅವರೆಲ್ಲ ಇಲ್ಲದೆ ಈ ಸಿನಿಮಾ ಇಲ್ಲ. VFX ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಎಡಿಟರ್ ಆಶಿಕ್ ಅವರು. ನಾನು ಮೊನ್ನೆನೇ ಹೇಳಿದೆ, ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ನಾನು ಅಷ್ಟೊಂದು ದೊಡ್ಡವನಲ್ಲ, ಬಟ್ ಡೈಲಿ ಕಳೀತಾ ಇದ್ದೀನಿ. ಈ ಪ್ರಾಸೆಸ್ಸಲ್ಲಿ ನಾನು ತುಂಬ ಲರ್ನ್ ಮಾಡಿದ್ದೀನಿ. ದೇವರ ಆಶೀರ್ವಾದ ಅಂತ ಹೇಳ್ಬೋದು ನಾನು. ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ಗತವೈಭವ. ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಈ ಫೀಲಿಂಗ್ ತುಂಬ ಸ್ಪೆಷಲ್ ಆಗಿತ್ತು ನನಗೆ. ಎಲ್ಲ ಕ್ರೆಡಿಟ್ಸ್, ಎಲ್ಲ ಅಪ್ಲಾಸ್, ಎಲ್ಲ ಹ್ಯಾಪಿನೆಸ್ ಬಂದ್ಬಿಟ್ಟು ನಮ್ಮ ಮ್ಯೂಸಿಷಿಯನ್ಸ್ಗೆ, ನಮ್ಮ ಜೊತೆ ವರ್ಕ್ ಮಾಡಿರೋ ಮ್ಯೂಸಿಷಿಯನ್ಸ್ ಮತ್ತು ಸುನಿ ಸರ್ ಲಿರಿಕ್ಸು, ಸಿಂಗರ್ಸ್ ಅವ್ರಿಗೆ ನಾನು ಕೊಡೋಕ್ಕೆ ಹೇಳ್ತೀನಿ. ಅವ್ರಿಲ್ಲದೆ ಈ ಆಲ್ಬಮ್ ಆಗಕ್ಕೆ ಸಾಧ್ಯ ಅಲ್ಲ. ನಿಮ್ಮೆಲ್ರದ್ದು ಸಪೋರ್ಟು ಮತ್ತು ಆಶೀರ್ವಾದ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್, ಪ್ರೆಸ್ ಆ್ಯಂಡ್ ಮೀಡಿಯಾ.